ನಮಸ್ಕಾರ ಸ್ನೇಹಿತರೆ. ಇಂದು ರಿಯಲ್ ಎಸ್ಟೇಟ್‌ನಲ್ಲಿ ಬಹಳ ಜನ ಕೇಳೋ ಒಂದು ಪ್ರಶ್ನೆಗೆ ಉತ್ತರ ನೀಡ್ತೀನಿ. ಇದು ಕಾರ್ನರ್ ಸೈಟು ತೆಗೆದುಕೊಳ್ಳೋದು ಉತ್ತಮನಾ? ಅಥವಾ ಒಳಗಿರೋ ಸೈಟ್ ತಗೊಳ್ಳೋದು ಉತ್ತಮನಾ? ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಕಾರ್ನರ್ ಸೈಟ್ ಅಂದ್ರೆ ಯಾವಾಗಲೂ ಅತ್ಯುತ್ತಮ. ಆದರೆ ಇದು ಸಂಪೂರ್ಣ ಸತ್ಯ ಅಲ್ಲ. ಇಂದು ಕಾರ್ನರ್ ಸೈಟು ಮತ್ತು ಒಳಗಿನ ಸೈಟು ಎರಡರ ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳ್ಕೊಳ್ಳೋಣ. ಮೊದಲು ಕಾರ್ನರ್ ಸೈಟ್ ಬಗ್ಗೆ ತಿಳ್ಕೊಳ್ಳಿ. ಕಾರ್ನರ್ ಸೈಟ್ ಅಂದ್ರೆ ಏನು? ಅಂದ್ರೆ ಎರಡು ಕಡೆ ರಸ್ತೆಗಳು ಹೊಂದಿರುವ ಸೈಟ್ ಅನ್ನು ಕಾರ್ನರ್ ಸೈಟ್ ಅಂತ ಕರಿತೀವಿ. ಇಂತಹ ಸೈಟ್‌ಗೆ ಎರಡು ಕಡೆ ಪ್ರವೇಶ ಇರುತ್ತೆ. ಆದ್ರಿಂದ ಇದಕ್ಕೆ ಹೆಚ್ಚು ಬೇಡಿಕೆನೂ ಇರುತ್ತೆ, ಗಮನನೂ ಸೆಳೆಯುತ್ತೆ. ಕಾರ್ನರ್ ಸೈಟ್‌ನ ಪ್ರಮುಖ ಲಾಭಗಳೇನು ಅಂದ್ರೆ, ಇದು ಭವಿಷ್ಯದಲ್ಲಿ ನೀವೇನಾದ್ರೂ ಕಮರ್ಷಿಯಲ್ ಯೂಸ್ ಮಾಡಬೇಕು ಅಂದ್ರೆ, ಅಂದ್ರೆ ಅಂಗಡಿ, ಕ್ಲಿನಿಕ್ಕು, ಕಚೇರಿ, ಶೋರೂಮು ಇಂತಹದಕ್ಕೆ ಇದು ಬೇಡಿಕೆ ಜಾಸ್ತಿ ಇರುತ್ತೆ. ಆದ್ರಿಂದ ಭವಿಷ್ಯದಲ್ಲಿ ಇದರ ರೇಟು ಸಹ ಜಾಸ್ತಿ ಆಗ್ಬೋದು. ಎರಡನೇದು, ಒಳ್ಳೆ ಗಾಳಿ ಬೆಳಕಿರುತ್ತೆ. ಯಾಕಂದ್ರೆ ಎರಡು ಕಡೆ ರಸ್ತೆ ಇರುತ್ತಲ್ವಾ, ಹಾಗಾಗಿ ನೈಸರ್ಗಿಕವಾಗಿ ನಿಮಗೆ ಉತ್ತಮ ಗಾಳಿ ಬೆಳಕು ಇರುತ್ತೆ. ಮತ್ತೆ ಮನೆ ಅಥವಾ ನಿಮ್ಮ ಆ ಜಾಗದಲ್ಲಿ ಒಳ್ಳೆ ಆಕರ್ಷಕ ಡಿಸೈನ್ ಮಾಡ್ಬೋದು. ಮೂರನೇದೇನಂದ್ರೆ ವಿಸಿಬಿಲಿಟಿ ಚೆನ್ನಾಗಿರುತ್ತೆ, ಕಾರ್ನರ್ ಅಲ್ಲಿ ಇರುತ್ತೆ, ಜನರಿಗೆ ಬೇಗ ಕಾಣುತ್ತೆ ಅನ್ನೋದೊಂದು ಉದ್ದೇಶ. ಕಾರ್ನರ್ ಸೈಟ್‌ನ ಕೆಲವು ಅನಾನುಕೂಲಗಳು ಏನು ಅಂದ್ರೆ, ಬೆಲೆ ಯಾವಾಗಲೂ ಇದ್ರದ್ದು ಜಾಸ್ತಿ ಇರುತ್ತೆ. ಆಮೇಲೆ ಯಾವಾಗಲೂ ಕಾರ್ನರ್ ಸೈಟ್ ಇರೋದ್ರಿಂದ ವಾಹನಗಳ ಸಂಚಾರ ಇರುತ್ತೆ. ಅಂದ್ರೆ ನೀವು ಸೀಕ್ರೆಟ್ ಆಗಿ ಅಥವಾ ನಿಮ್ಮ ಪ್ರವೇಸಿ ಅನ್ನೋದು ಇರೋದಿಲ್ಲ. ಇನ್ನೊಂದು ಏನಂದ್ರೆ, ನಿಯಮಗಳು, ಸರ್ಕಾರದ ನಿಯಮನೂ ಇರುತ್ತೆ. ಅಲ್ಲಿ ಕಾರ್ನರ್ ಸೈಟ್‌ಗೆ ಜಾಸ್ತಿ ರೇಟನ್ನು ಕೊಡಬೇಕಾಗುತ್ತೆ. ಗೌರ್ಮೆಂಟು ಅದಕ್ಕೆ ಚಾರ್ಜಸ್ ಅನ್ನು ಸಹ ಇಟ್ಟಿರುತ್ತೆ. ಈ ಒಳಗಿನ ಸೈಟಿನ ಲಾಭ ಏನು ಅನ್ನೋದನ್ನ ಒಂದು ನೋಡೋಣ. ಇದು ರಸ್ತೆ, ಒಂದು ಕಡೆ ಮಾತ್ರ ರಸ್ತೆ ಇರುತ್ತೆ. ಇವುಗಳಿಗೆ ಹಲವು ಪ್ರಯೋಜನಗಳು ಇದೆ. ಒಂದು, ಕಾರ್ನರ್ ಸೈಟಿಗೆ ಕಡಿಮೆ ಕಂಪೇರ್ ಮಾಡಿದ್ರೆ ಇದು ಬೆಲೆ ಕಡಿಮೆ ಇರುತ್ತೆ. ಆಮೇಲೆ ಪ್ರವೇಸಿ ಇರುತ್ತೆ. ಅಂದ್ರೆ ಯಾವುದೇ ನಿಮಗೆ ಆ ಉತ್ತಮ ವಾಸಕ್ಕೆ ಉತ್ತಮವಾದಂಥ ಸೈಟ್ ಇದು. ಆಮೇಲೆ ನಿರ್ವಹಣೆಗೆ ಕಾಂಪೌಂಡು, ಭದ್ರತೆ, ನಿಮಗೆ ಸೆಕ್ಯೂರಿಟಿ ಆಗಿರುತ್ತೆ. ಅಕ್ಕಪಕ್ಕ ಎಲ್ಲ ಮನೆಗಳಿರ್ತವೆ. ಆಮೇಲೆ ಯಾವ ಸೈಟ್ ಖರೀದಿಸಬೇಕು, ಯಾವ ಉದ್ದೇಶಕ್ಕೆ ಖರೀದಿಸಬೇಕು, ಭವಿಷ್ಯದಲ್ಲಿ ನೀವು ಏನು ವ್ಯಾಪಾರ ಮಾಡ್ತೀರಾ ಅಥವಾ ಮನೆ ಕಟ್ಕೊಂತೀರಾ, ಇದು ನೀವು ಮೊದಲೇ ಯೋಚನೆ ಮಾಡಿರ್ಬೇಕು. ಇವಾಗ ಆಯ್ಕೆ ನಿಮ್ಮಲ್ಲಿದೆ. ಒಂದು ವಿಷಯ ನೆನಪಿಟ್ಕೊಳ್ಳಿ, ಒಳ್ಳೆಯ ಸ್ಥಳದಲ್ಲಿರುವ ಸೈಟು ಕೆಟ್ಟ ಸ್ಥಳದಲ್ಲಿರುವ ಕಾರ್ನರ್ ಸೈಟ್ಗಿಂತ ಉತ್ತಮ ಹೂಡಿಕೆ ಆಗ್ಬಹುದು. ಹಾಗಾಗಿ ಕೇವಲ ಕಾರ್ನರ್ ಎಂಬ ಕಾರಣಕ್ಕೆ ಖರೀದಿ ಮಾಡಕ್ ಹೋಗ್ಬೇಡಿ. ಈ ಅಂಶಗಳನ್ನು ಪರಿಶೀಲಿಸಿ: ಸ್ಥಳ, ದಾಖಲೆಗಳು, ರಸ್ತೆ ಅಗಲ, ನೀರು, ವಿದ್ಯುತ್, ಅಭಿವೃದ್ಧಿಯ ಸಾಧ್ಯತೆ, ಬ್ಯಾಂಕ್ ಲೋನ್ ಸೌಲಭ್ಯ, ಭವಿಷ್ಯದಲ್ಲಿ ಏನಾದರೂ ಬೆಳವಣಿಗೆ ಚೆನ್ನಾಗಿ ಆಗುತ್ತಾ, ಕಾರ್ನರ್ ಸೈಟ್ಗಳಿಗೆ ಭವಿಷ್ಯದಲ್ಲಿನ ಹೆಚ್ಚಿನ ಏನು ಕಮರ್ಷಿಯಲ್ ಲಾಭ ಸಿಗುತ್ತಾ. ಆದ್ರೆ ಪ್ರತಿಯೊಂದು ಕಾರ್ನರ್ ಸೈಟ್ಗೂ ಉತ್ತಮ ಹೂಡಿಕೆ ಅನ್ನೋದು ಏನೂ ಇಲ್ಲ. ಸರಿಯಾದ ಸ್ಥಳದಲ್ಲಿರುವ, ಸರಿಯಾದ ದಾಖಲೆಗಳಿರುವ ಕಾನೂನುಬದ್ಧ ಆಸ್ತಿಯೇ ನಿಜವಾದ ಆಸ್ತಿ. ಹೂಡಿಕೆ ಮಾಡುವ ಮೊದಲು ಮಾಹಿತಿ ಸಂಗ್ರಹಿಸಿ, ಆಲೋಚಿಸಿ, ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ನಾನು ಪ್ರತಿದಿನ ರಿಯಲ್ ಎಸ್ಟೇಟ್ ಬಗ್ಗೆ ಇಂತಹ ಉಪಯುಕ್ತ ಮಾಹಿತಿಯನ್ನು ಹಂಚಿಕೊಳ್ತಾನೇ ಇದ್ದೀನಿ. ಮಾಸ್ಟರ್ ರಿಯಲ್ ಎಸ್ಟೇಟ್, ಹೆಸರುಘಟ್ಟ, ಬ್ಯಾಂಗ್ಳೂರು, 9964195968. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಧನ್ಯವಾದಗಳು.